ಒಳ್ಳೇದು ಮಾಡ್ತೀವಲ್ರಿ ಯಾವ ಕಡೆ ರೀ? ನಾವು ಬೆಳಗಾವ್ ಸೈಡ್ದವ್ರು. ಬೆಳಗಾವ್ ಸೈಡ್. ಮತ್ಯಾಕ್ರಿ ನಾಚ್ಕೊಳಕತ್ತೀರಿ ನೀವು? ಆರಾಮಾಗಿ ಮಾತಾಡ್ರಲ್ಲ. ಅಂದ್ರೆ ಮನೇಲೆಲ್ಲ ಹೇಗೆ ಕಬ್ಬು ಆಮೇಲೆ ಎಳ್ಳು ಬೆಲ್ಲ ಬೀರೋದು ನಮ್ ಕಡೆ ಎಲ್ಲ ತುಂಬಾ ಸ್ಪೆಷಲ್ ಅಲ್ವಾ? ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಎಳ್ಳು ಬೆಲ್ಲ ಬೀರಿ? ಎಳ್ಳು ಬೆಲ್ಲ ಬೀರಿ ಮಾಡಿ. ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಇಲ್ಲ, ಇದೇ ಮೊದಲನೇ ಸಲ ಬಂದದ್ದು ನಾವು. ಇದೇ ಮೊದಲನೇ ಸಲ ಬಂದದ್ದು. ಇನ್ನ ದೇವಸ್ಥಾನ ಬಂದಿದ್ದೀರಲ್ವಾ, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಅನಿಸ್ತದೆ. ತುಂಬಾ ಖುಷಿ ಅನಿಸ್ತದೆ, ಒಳ್ಳೇದಿದೆ ಎಲ್ಲ. ಸಂಕ್ರಾಂತಿಯ ಶುಭಾಶಯಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಎಲ್ರಿಗೂ ಸಂಕ್ರಾಂತಿಯ ಶುಭಾಶಯಗಳು. ಇನ್ನ ದೇವಸ್ಥಾನಕ್ಕೆ ಬರೋ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀರಿ? ಇದು ನಾವು ಈ ದೇವಸ್ಥಾನ ಬಂದು ತುಂಬ ಪುರಾತನ ದೇವಸ್ಥಾನ, ಕಾಡುಮಲ್ಲೇಶ್ವರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಎಲ್ಲರೂ ನಾವೆಲ್ಲ ಎಷ್ಟೋ ವರ್ಷದಿಂದ ಬರ್ತಿದ್ದೀವಿ. ತುಂಬ ಚೆನ್ನಾಗಿ ಪೂಜೆಗಳು, ಅಭಿಷೇಕಗಳು ಭಾಳ ಚೆನ್ನಾಗಿ ಮಾಡ್ತಾರೆ. ಅದರಲ್ಲೂ ಈ ಧನುರ್ಮಾಸದಲ್ಲೇ ತುಂಬ ಚೆನ್ನಾಗಿತ್ತು. ಬೆಳಗಿನ ಜಾವ ಎದ್ದು 5 ಗಂಟೆಗೆಲ್ಲ ದರ್ಶನ ಮಾಡ್ತೀವಿ, ಅಭಿಷೇಕಗಳು ನೋಡ್ತೀವಿ. ಅದೆಲ್ಲ ತುಂಬ ಸಂತೋಷ ಆಗುತ್ತೆ. ಎಲ್ಲ ಜನಕ್ಕೂ ಒಳ್ಳೆಯದಾಗಲಿ, ಇವಾಗಿರೋ ಕಷ್ಟಗಳೆಲ್ಲ ತೀರಿ ಈ ಮಕರ ಸಂಕ್ರಾಂತಿ ದಿನ ಎಲ್ಲರಿಗೂ ಚೆನ್ನಾಗಿ ದೇವರು ಒಳ್ಳೆ ಶ್ರೇಯಸ್ಸು, ಒಳ್ಳೆ ಅಭಿವೃದ್ಧಿ ಅವ್ರು ಚೆನ್ನಾಗಿ ಮಾಡಲಿ. ಹೆಣ್ಮಕ್ಳು ಗಂಡು ಮಕ್ಕಳು ಅವ್ರಿರೋ ಯಾವ್ಯಾವ ಕೆಲಸದಲ್ಲಿ ಇರ್ತಾರೋ ಅವ್ರಿಗೆಲ್ರಿಗೂ ಒಳ್ಳೆ ಶ್ರೇಯಸ್ ಕೊಟ್ಟು, ಮತ್ತು ಮದುವೆ ಆದರೂ ಗಂಡನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗಲಿ ಹೆಣ್ಮಕ್ಳು. ಏಕೆಂದರೆ ಇವಾಗಿನಿರೋ ಪರಿಸ್ಥಿತಿನಲ್ಲೇ ಹೆಣ್ಮಕ್ಳು ಗಂಡು ಮಕ್ಳುಗಳು ಬರೀ ಕೋರ್ಟ್ಗಳಲ್ಲೇ ನಿಂತಿರ್ತಾರೆ, ಡೈವರ್ಸ್ ಕೇಸ್ಗಳಲ್ಲೇ. ಅದೆಲ್ಲ ಬೇಡಪ್ಪ ಅಂತ ನಾನೇ ಈಶ್ವರನ ಬೇಡ್ಕೋತಿದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆ ಬುದ್ಧಿ ಕೊಡಲಿ, ಎಲ್ಲ ಗಂಡು ಮಕ್ಳಿಗೂ ಒಳ್ಳೆ ಬುದ್ಧಿ ಕೊಡಲಿ. ಚೆನ್ನಾಗಿ ಅವರೆಲ್ಲರೂ ಗಂಡ ಹೆಂಡತಿ ಜೊತೆ ಅನ್ಯೋನ್ಯವಾಗಿ ಬಾಳಲಿ. ಚಿಕ್ಕ ಚಿಕ್ಕ ವಯಸ್ಸಿಗೆ ಅವ್ರ ಲೈಫ್ಗಳು ಹಾಳು ಮಾಡ್ಕೊಳ್ತಿದ್ದಾರೆ. ಎಲ್ಲಿ ಯಾವುದರಿಂದ ಹಾಳಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಹೆಣ್ಮಕ್ಳು ದೇವಸ್ಥಾನಕ್ಕೆ ಎಷ್ಟು ಇನ್ನೂ ನಮ್ಮ ಸಂಸ್ಕಾರ ಸಂಸ್ಕೃತಿನ ಇನ್ನೂ ಯಾಕೆ ಕಲ್ತ್ಕೊಂಡು ಬರ್ತಿಲ್ಲ ಹೆಣ್ಮಕ್ಳು ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಹೆಣ್ಮಕ್ಳು ನಾವು ಹೇಳೋದು, ನೀವು ಸಂಜೆ ಮಧ್ಯಾಹ್ನ ಯಾವ ರೀತಿ ಆದರೂ ಡ್ರೆಸ್ ಮಾಡ್ಕೊಂಡು ಹೋಗಿ, ಆದರೆ ದೇವಸ್ಥಾನಕ್ಕೆ ಒಂದು ಗರ್ಭಗುಡಿಯೊಳಗೆ ಪ್ರವೇಶ ಮಾಡಬೇಕು ಅಂದರೆ ಒಳ್ಳೆಯದು. ನೀವು ಒಂದು ರೇಷ್ಮೆ ಲಂಗಾನೇ ಆಗಲಿ, ಒಂದು ಲಂಗ ದಾವಣಿನೇ ಆಗಲಿ, ಆ ಥರ ಒಂದು ಸಂಸ್ಕೃತಿಯಾಗಿ ಬಂದರೆ ಎಲ್ಲರೂ ನೋಡಿ ಸಂತೋಷ ಪಡ್ತಾರೆ. ಅಯ್ಯೋ ನಮ್ಮ ಹೆಣ್ಮಕ್ಳು ಇನ್ನೂ ಈ ಥರ ಇದ್ದಾರಾ ಅಂತ. ಅದು ಬಿಟ್ಟು ಜೀನ್ ಪ್ಯಾಂಟು ಮತ್ತು ತುಂಬ ಚಳಿ ಅಂದ್ಬಿಟ್ಟು ಜೀನ್ ಪ್ಯಾಂಟು, ಶರ್ಟ್ಗಳೇನು, ಆ ಸ್ವೆಟ್ರ್ಗಳೇನು, ಶಾಲ್ಗಳೇನು. ನಾವು ಎಲ್ಲ ವಯಸ್ಸಾದವ್ರು ಬರಲ್ವಾ, ಹಾಗೆ ಬರ್ತೀವಿ, ದೇವ್ರ ಪೂಜೆ ಮಾಡ್ತೀವಿ. ಎಷ್ಟೋ ವಯಸ್ಸಾದವ್ರು 80 ವರ್ಷದವರು ಬಂದು ನೋಡಿ ದೇವಸ್ಥಾನದಲ್ಲೇ ಹಾಗೆ ಬರ್ತಾರೆ. ಯಾಕೆ ನಮ್ಮ ಹೆಣ್ಮಕ್ಳುಗಳು ಓಕೆ ಅಲ್ಲಿಂದ ಹೊರಗಡೆಯಿಂದ ಬರ್ತಾ ಅವ್ರಿಗೆ ಚಳಿ ಆಗುತ್ತೆ, ಅಲ್ಲಿ ತೆಗೆದು ತಮ್ಮ ಜೀನ್ ಪ್ಯಾಂಟು ಸ್ವೆಟರ್ಸ್ ತೆಗೆದಿಟ್ಬಿಟ್ಟು ಗರ್ಭಗುಡಿಯೊಳಗೆ ಶ್ರದ್ಧೆಯಿಂದ ಯಾಕೆ ಬರಬಾರ್ದು? ಒಳ್ಳೆ ಡ್ರೆಸ್ಸನ್ನು ಜೀನ್ ಅಂದರೆ ಅವ್ರ ತಂದೆ ತಾಯಿಗಳೇ ಅದನ್ನು ಹೇಳಿಕೊಟ್ಟು ತಮ್ಮ ಹೆಣ್ಮಕ್ಳಿಗೆ ಸಂಸ್ಕೃತಿ ಕಲಿಸ್ಕೊಡ್ಬೇಕು. ಎಲ್ಲರೂ ನೆಕ್ಸ್ಟು ಮಕರ ಸಂಕ್ರಾಂತಿಗೆ ನಾವು ಆಶಿಸೋದು ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆ ಡ್ರೆಸ್ಸಲ್ಲಿ ಬನ್ನಿ, ಲಂಗ ಜಾವಣಿ ಹಾಕ್ಕೊಳ್ಳಿ, ರೇಷ್ಮೆ ಲಂಗ ಹಾಕ್ಕೊಳ್ಳಿ. ಬರೀ ದೇವಸ್ಥಾನಕ್ಕೆ ಮಾತ್ರ ಹಾಕ್ಕೊಳ್ಳಿ, ಪರವಾಗಿಲ್ಲ. ಆಮೇಲೆ ನಿಮ್ಮ ಡ್ರೆಸ್ ಯಾವ ರೀತಿ ಇದೆಯೋ ಆ ಡ್ರೆಸ್ ಮಾಡಿಕೊಂಡು ಚೆನ್ನಾಗಿ ಬಾಳಿ ಬದುಕಿ ಸಂತೋಷವಾಗಿರಿ. ಎಲ್ರಿಗೂ ಸಂಕ್ರಾಂತಿಯ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ಈ ಚಾನಲ್ ನೋಡೋ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಈ ದೇವಸ್ಥಾನದಲ್ಲಿ ಇಷ್ಟು ವರ್ಷ ಎಲ್ಲರೂ ಭಕ್ತರುಗಳು ಬರ್ತಾ ಇದ್ದಾರೆ, ಎಲ್ಲರಿಗೂ ಒಳ್ಳೆಯದೇ ಆಯ್ತಾ ಇದೆ. ಈ ವರ್ಷ ಈ ದೇವಸ್ಥಾನದಲ್ಲಿ ಮಹಾಪೂಜೆ ಬಂದಿದೆ, ಮಹಾಪೂಜೆ ಅರ್ಚನೆಯೂ ಮಾಡಿದ್ದೀವಿ. ಈ ದೇವಸ್ಥಾನ ಪಂಡಿತರುಗಳೆಲ್ಲರೂ ಈ ಸಂಕ್ರಾಂತಿಗೆ ಎಲ್ಲ ಜನಗಳು ಚೆನ್ನಾಗಿರ್ಬೇಕಂತ ಪೂಜೆ ಮಾಡಿಸ್ತಾ ಇದ್ದಾರೆ. ಇದರಲ್ಲೂ ಬಂದು ನಾವು ಪೂಜೆನೆಲ್ಲ ಅರ್ಚನೆಲ್ಲ ಮಾಡಿಸ್ಕೊಂಡಿದ್ದೀವಿ. ತುಂಬ ಒಳ್ಳೆಯದಾಗಿದೆ. ತುಂಬ ಥ್ಯಾಂಕ್ಸ್. ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ನಾನೊಂದು 15 ವರ್ಷದಿಂದ ಬರ್ತಾ ಇದ್ದೀನಿ. 15 ವರ್ಷದಿಂದ ಬರ್ತಾ ಇದ್ದೀನಿ. ಆದರೆ ಎಲ್ಲರೂ ಒಳ್ಳೆ ಆಯ್ತದೆ. ವಿಶೇಷತೆ ಏನಿರುತ್ತೆ ನಿಮ್ಮ ಮನೆಗಳಲ್ಲಿ, ಹೇಗೆ ಆಚರಣೆ ಮಾಡ್ತೀರಾ? ನಾವು ಪೊಂಗಲಿಕ್ಕಿ ಬೆಳಗ್ಗೆ 4 ಗಂಟೆ 5 ಗಂಟೆಗೆಲ್ಲ ಪೊಂಗಲಿಕ್ಕಿ ಈಶ್ವರನಿಗೆ ಪೂಜೆ ಮಾಡಿ, ಆ ಪೂಜೆಯಿಂದ ಪ್ರಸಾದ ತೊಗೊಂಡ್ಬಂದು ಇಲ್ಲಿ ದೇವರಿಗೆ ಬಂದು ಅರ್ಚನೆ ಮಾಡಿ ಪೂಜೆ ಕೊಡ್ತೀವಿ. ಇನ್ನು ದೇವಸ್ಥಾನಗಳಲ್ಲಿ ಬಂದು ಯಾವ ರೀತಿ ಆಚರಣೆ ಮಾಡ್ತೀರಾ? ಆಚರಣೆನ ಯಾವಾಗಲೂ ನಾವು ರೆಗ್ಯುಲರ್ ಬರೋದೇ. ಇದರಲ್ಲಿ ಬಂದು ಸ್ಪೆಷಲ್ ಡೇ ಅಂದರೆ ಸ್ಪೆಷಲ್ ಪೂಜೆ ಇರುವಾಗ ಬಂದು ಪ್ರದೋಷ, ಪೌರ್ಣಮಿ, ಆಮೇಲೆ ಅಮಾವಾಸ್ಯೆ, ಈ ಥರ ನಂದಿ ಪ್ರದೋಷದ ಟೈಮಲ್ಲಿ ಚೆನ್ನಾಗಿ ಇಲ್ಲಿ ಪೂಜೆ ನಡೆಯುತ್ತೆ. ಇಲ್ಲಿ ಇವತ್ತು ಸಂಕ್ರಾಂತಿ ಅಂದ್ಬಿಟ್ಟು ಇನ್ನೂ ಮಹಾಪೂಜೆ ಚೆನ್ನಾಗಿ ನಡೀತಾ ಇದೆ. ನಮಸ್ಕಾರ. ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ? ನಾವು ಒಂದು 20 ವರ್ಷದಿಂದ ಬರ್ತಾ ಇದ್ದೀವಿ ಮೇಡಮ್. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಹೇಗೆ? ಸ್ಪೆಷಲ್ಲು ಅಂದರೆ ಅದು ಅಂದರೆ ದೇವಸ್ಥಾನಕ್ಕೆ ಬಂದ್ರೇ ನಮಗೆ ತುಂಬ ಒಳ್ಳೆಯದು ಅನ್ನೋದು ಒಂದು
ನಮ್ಮ ಭಾವನೆ. ಅದರಿಂದ ನಾವು 20 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ಸಂಕ್ರಾಂತಿ ಹಬ್ಬದ ಅದೇ ಥರ ಬರ್ತಾ ಇದ್ದೀವಿ. ಹಾಗಾಗಿ ನಮಗೆ ತುಂಬ ಒಳ್ಳೆಯದಾಗಿದೆ. ಮತ್ತು ಇದು ಏನು ಪ್ರದೋಷ ದಿನ ಕಲ್ಯಾಣ ರಥೋತ್ಸವ ನಡೀತದೆ. ಅವಾಗೆಲ್ಲ ನಾವು ಪೂಜೆಗೆಲ್ಲ ಬರ್ತೀವಿ. ಆ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗ್ತೀವಿ ನಾವು. ಹಂಗೆ ಬಂದು ಒಂದು ಸುಮಾರು ವರ್ಷ ಆದಮೇಲೆ ನಮಗೆಲ್ಲ ಕೇಳ್ಕೊಂಡಿದ್ದೆಲ್ಲ ಒಳ್ಳೆಯದಾಗಿದೆ. ನಮ್ಮ ಮಗಳಿಗೆ ಮದುವೆನೂ ಸೆಟ್ ಆಯಿತು. ತುಂಬ ಒಳ್ಳೆಯದಾಗಿದೆ ಮೇಡಮ್ ಇಲ್ಲಿ ಬಂದಮೇಲೆ. ಹೌದು. ಇನ್ನು ಸಂಕ್ರಾಂತಿ ಹಬ್ಬ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ? ಮನೆಯಲ್ಲಿ ಅಂದರೆ ನಾವು ಬೆಳಗಿನ ಜಾವದ್ದು ಪೂಜೆ ಮತ್ತು ಎದ್ದು ನಾವೇನೇನೋ ಪೂಜೆ ಎಲ್ಲ ಮಾಡಬೇಕೋ ಮಾಡಿ, ಮತ್ತು ಕಳಕಾಯಿ, ಗೆಣಸು, ಕಬ್ಬು ಮತ್ತು ಎಳ್ಳು ಬೆಲ್ಲ ಅದೆಲ್ಲ ಪೂಜೆಗೆಲ್ಲ ನೈವೇದ್ಯ ಮಾಡಿ, ಮತ್ತು ಮನೆ ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತೀವಿ ನಾವು. ದೇವಸ್ಥಾನದಲ್ಲೂ ಕೂಡ ವಿಶೇಷವಾದ ಪೂಜೆ ಇದೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕಾಡುಮಲ್ಲೇಶ್ವರ ಟೆಂಪಲ್ ಇವಾಗ ಅಂದ್ರೆ ಸಂಕ್ರಾಂತಿ ದಿನ ಏನ್ ವಿಶೇಷವಾಗಿರುವಂತದ್ದು? ಪೂಜೆ ಮಾಡ್ತಾರೆ, ಅಭಿಷೇಕ ಆಗುತ್ತೆ. ಬೆಳಗ್ಗೆ ಎದ್ದು ಪೊಂಗಲ್ ಎಲ್ಲ ಡೈಲಿ ಪೊಂಗಲ್ ನೈವೇದ್ಯ ಕೊಡ್ತಾರೆ. ಬಂದು ಭಕ್ತಾದಿಗಳಿಗೆಲ್ಲ ಕೊಡ್ತಾರೆ. ಚೆನ್ನಾಗಿ ಮಾಡ್ತಾರೆ ಪೂಜೆ ಎಲ್ಲ. ಮನೆಯಲ್ಲಿ ಯಾವ ರೀತಿ ನಾವು ಮನೆಯಲ್ಲಿ ಪೂಜೆ ಮಾಡ್ತೀವಿ. ಪೊಂಗಲ್ ಮಾಡಿ ಗೆಣಸು, ಕುಂಬಳಕಾಯಿ ಎಲ್ಲ ಕಡಲೆಕಾಯಿ ಎಲ್ಲ ಬೇಯಿಸ್ಬಿಟ್ಟು ದೇವರಿಗೆ ನೈವೇದ್ಯ ಮಾಡ್ತೀವಿ. ಬಂದ ಜನಕ್ಕೆ ಎಳ್ಳನ್ನು ಹಂಚ್ತೀವಿ. ಈಗ ನಮ್ಮ ಅಶ್ವವೇಗ ವಾಹಿನಿ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅಶ್ವಮೇಧ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಶುಭಾಶಯಗಳು. ಥ್ಯಾಂಕ್ ಯು.